ಈಗಾಗಲೇ ಆರ್ಥಿಕ ಹೊಡೆತಕ್ಕೆ ಸಿಲುಕಿರುವಂತ ರಾಜ್ಯ ಸರ್ಕಾರ ಇದೀಗ ಅಕ್ರಮವಾಗಿರುವಂತ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸ್ತಾ ಇದೆ. ಕಳೆದ 5 ತಿಂಗಳಲ್ಲಿ ಸರಿಸುಮಾರು 15.12 ಲಕ್ಷ ಮಂದಿಗೆ ಸರ್ಕಾರ ಒಂದು ರೀತಿ ಶಾಕ್ ಕೊಟ್ಬಿಟ್ಟಿದೆ. ಅದರ ನಡುವೆ ಇದೀಗ 5,500 ಬಿಪಿಎಲ್ ಕಾರ್ಡ್ಗಳನ್ನು ಶಾಶ್ವತವಾಗಿ ರದ್ದು ಮಾಡುವಂತ ಒಂದು ಹೆಜ್ಜೆ ಇಟ್ಟಿದೆ. 4 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನು ಬಿಪಿಎಲ್ನಿಂದ ಎಪಿಎಲ್ಗೆ ಪರಿವರ್ತನೆ ಮಾಡೋ ಕೆಲಸ ಆಗಿದೆ. 23,000ಕ್ಕೂ ಹೆಚ್ಚು ಪಡಿತರ ಚೀಟಿಗಳು ತಾತ್ಕಾಲಿಕವಾಗಿ ಅದನ್ನ ರದ್ದು ಮಾಡೋ ಕೆಲಸ ಮಾಡಿಬಿಟ್ಟಿದ್ದಾರೆ. ನೋಡಿ, ಕೇಂದ್ರ ರಾಜ್ಯ ಎರಡೂ ಕೂಡ ಮಹತ್ವವಾಗಿ ಹೆಜ್ಜೆಯನ್ನು ಇಟ್ಕೊಳ್ಬೇಕು. ಅರ್ಹರು ಯಾರಿಲ್ಲ ಅದನ್ನ ರದ್ದು ಮಾಡೋ ಕೆಲಸ ಅಂತೂ ಮಾಡ್ತಿದ್ದಾರೆ. 5 ತಿಂಗಳಲ್ಲಿ 15 ಲಕ್ಷ ಜನನ್ನ ಏನು ಪಡಿತರ ಚೀಟಿ ಏನು BPL ಕಾರ್ಡನ್ನು ವಾಪಸ್ ತಗೊಂಡ್ರು ಅಂತ ಇವರೇನು ಹೇಳ್ತಾ ಇದ್ದಾರೆ. ಇದೊಂಥರ ಹೆಂಗಾಗುತ್ತೆ ಅಂದರೆ ಇದು ಗೊಂದಲ. ಇದು ಕೇಂದ್ರ ಸರ್ಕಾರ 1,20,000 ವಾರ್ಷಿಕ ಆದಾಯ ಏನು ನೋಡ್ಕೊಂಡಿದೆ ಅದನ್ನು ಮಿತಿ ಮಾಡಿದ ನಂತರ ಈಗ ಯಾವುದೇ ಒಬ್ಬ ಕೂಲಿ ಕಾರ್ಮಿಕನಿಗೂ ಲೆಕ್ಕಾಚಾರಕ್ಕೆ ಹೋದ್ರೆ 500 ರೂಪಾಯಿ ಹಾಕೊಂಡ್ರೂ 1,80,000 ಚಿಲ್ಲರೆ ಹೊರಟೋಗುತ್ತೆ. ಹೌದು. ಸೊ ಅಲ್ಲಿಗೆ ಅವನಿಗೆ ನೀವು ತಲುಪಿಸೋದಿಲ್ಲ. 1,000 ಅಡಿ ಸ್ವಂತ ಜಾಗ ಇದ್ದರೆ ಅವನಿಗೆ BPL ಕಾರ್ಡ್ ಇಲ್ಲ. ಹೌದು. ಸ್ವಂತ 4 ಚಕ್ರದ ವಾಹನ ಅಂದರೆ ಯಾವುದೋ ಕಾರೋ ಇನ್ನೊಂದು ಮತ್ತೊಂದು ಇದ್ದವನಿಗೆ ನೀವು ಇಲ್ಲ, ಕೊಡೋದಿಲ್ಲ. ಈ ಬೇರೆ ಈ ಒಂದು ಯಾವುದೋ ಒಬ್ಬ ಕುಟುಂಬದ ಯಾರೋ ಒಬ್ಬ ಸದಸ್ಯ ನೀವು ಆದಾಯ ತೆರಿಗೆಯಲ್ಲಿ ಅಡಿ ಬಂದ ಅಂತಂದ್ರೆ ಮುಗಿದೋಯ್ತು, ಅವನಿಗೆ BPL ಕಾರ್ಡ್ ಕೊಡೋದಿಲ್ಲ. ಆ ನಿಟ್ಟಲ್ಲಿ ಹೋದಂಥವ್ರೆ ಸುಮಾರು ಜನ. ಹೌದು. 15 ಲಕ್ಷ ಏನು ತೋರಿಸ್ತಾ ಇದ್ದಾರೆ ಇವರು 5 ತಿಂಗಳಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬಂದವರು. ಹೌದು. ಅದು ಬಿಟ್ಟು ಮನೆಗೆ 2 ಕಾರ್ಡ್ ಮಾಡ್ಕೊಂಡು ಕೂತಿದಾರಲ್ಲ ಕೆಲವರು ಹಳ್ಳಿಯಲ್ಲಿ. ಹೌದು. ಅವ್ರನ್ನ ತೆಗೆಯುವಂಥ ಪ್ರಯತ್ನ ಆಗುತ್ತೆ ಈಗ ಮುಂದಿನ ದಿನಗಳಲ್ಲಿ. 15 ಈಗ 4 ಲಕ್ಷಕ್ಕೂ ಹೆಚ್ಚು ಕಾರ್ಡನ್ನ APLಗೆ ಅಂದರೆ ಆ APL ಅಡಿ ಬರೋರಲ್ಲ ಇವರನ್ನೇ 1,20,000 ಮಿತಿ ಇಲ್ಲದೆ ಇರುವಂಥವ್ರು. ಬಡತನದ ರೇಖೆ ಏನಿದೆಯಲ್ಲ ಇದ್ರ ಅಳತೆನೇ ಒಂಥರ ಹಾಸ್ಯಾಸ್ಪದ. ಹೌದು. ಹೆಂಗೆ ಅಳಿತಾರೆ ಇದು ಅಳತೆ ಹೆಂಗಿದೆ ಅಂತಂದ್ರೆ ನಿಮ್ಗೆ 1,20,000 ಅಂತಂದ್ರೆ ಅದು ಎಷ್ಟಕ್ಕೆ ಬೀಳುತ್ತೆ? ಈಗ ಯಾರು ತಿಂಗಳಿಗೆ ದಿನಕ್ಕೆ 500 ರೂಪಾಯಿಗಿಂತ ಕಡಿಮೆ ದುಡಿಯುವಂಥ ಮನೆ ಮಾಲೀಕ ಮನೆ ಒಡೆಯನೇ ಇಲ್ಲ ಈಗ. ಹೌದು. ಆ ರೀತಿ ಈಗ 500 ರೂಪಾಯಿ ಇಲ್ಲದೆ ಇದ್ರೆ ಸಂಸಾರ ತೂಗಿಸೋದೇ ಕಷ್ಟ ಅನ್ನೋ ಲೆಕ್ಕಕ್ಕೆ ಹೋದ್ರೆ 500 ರೂಪಾಯಿ ಇತ್ತು ಅಂತಂದ್ರೆ 400-500 ರೂಪಾಯಿ ಆದ್ರೆ 1,80,000 ಬಂದ್ಬಿಡುತ್ತೆ ನಿಮಗೆ. ಹೌದು. ಆ ನಿಟ್ಟಲ್ಲಿ ಅಲ್ಲಿಗೆ ಬಂದ್ಬಿಡ್ತಾರೆ. ಸೊ ಇದೆಲ್ಲ ಲೆಕ್ಕ ಹಾಕೊಂಡಾಗ್ಲೇ ಈ 15 ಲಕ್ಷ ಜನ ಪಾಪ ಇದಕ್ಕೆ ಹೋಗಿರೋದು ಮತ್ತು 4 ಲಕ್ಷ ಜನ ಏನು APLಗೆ ಹೋಗಿದಾರಲ್ಲ ಇದೇ ಅಳತೆಲೆ. ಹೌದು. ಈ ನೀವು ಕೂಲಿ ಕಾರ್ಮಿಕನಿಗೂ APL ಕಾರ್ಡ್ ಕೊಡ್ತಾ ಹೋದ್ರೆ ನೀವು ಒಂದು BPL ಕಾರ್ಡಲ್ಲಿ ಉಳ್ಕೊಳ್ಳೋರು ಯಾರು? ಈ 2 ಮಾಡ್ಕೊಂಡು ಅಲ್ಲೇ ಒಂದು ಮನೆ ಒಳಗಡೆ ಇನ್ನೊಬ್ರು ಇರ್ತಾರಲ್ಲ ಅವ್ರಿಗೆ ಯಾರಿಗೂ ಸಿಗ್ತಾ ಇರುತ್ತೆ. ಹೌದು. ಮತ್ತಿಷ್ಟು ಕಳ್ಳಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ಬಿಡುತ್ತೆ ಕೆಲವು ಒಂದು ಲೆಕ್ಕಕ್ಕೆ ಹಂಗೆ ಆಗೋಗುತ್ತೆ. ಈಗ ನೀವು ಮಿತಿ ಮಾಡಿದ ಹಣ ಏನಿದೆಯಲ್ಲ ಅದ್ರ ಆಗ್ಲಿಂದನೂ ಅಷ್ಟೇ 30,000 35,000 ಈ ನಿಟ್ಟಲ್ಲೇ ತೋರಿಸ್ತಾ ಇರ್ತಾರೆ. ಇದು ಯಾವ ಬಡತ ಈಗ ಆ ಪರಿಸ್ಥಿತಿ ಇಲ್ಲ ಅಂದ್ರೆ ಎಲ್ಲ ಕಡೆ ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಅಂತಂದ್ರು ಪ್ರತಿಶತ ಈಗ ಇಲ್ಲ. ಆ ನಿಟ್ಟಲ್ಲಿ ಈ ಏನು 1,20,000 ಏನು ಇವರು ಮಿತಿ ಇದೆ, ಈ ಮಿತಿಯಡಿ ಬಂದಾಗ ಸುಮಾರಷ್ಟು ಜನ ಹೊರಟೋಗ್ತಾರೆ. ಈಗೇನು ಸರ್ಕಾರದ ಏನು ಲೆಕ್ಕ ಇದೆ ಎಲ್ಲರನ್ನು ಏನು ಒಗಿತಾ ಇದ್ದಾರೆ, ಸುಮಾರು ಜನ ತೆಗಿತಾರೆ. ಈಗಾಗಲೇ 5 ತಿಂಗಳಲ್ಲಿ 15 ಲಕ್ಷ ಜನ ಅಂತಂದ್ರೆ 15 ಲಕ್ಷ ಕಾರ್ಡ್ಗಳು ಇದಾಗಿದೆ ಅಂತಂದ್ರೆ ಎಲ್ರಿಗೂ APL ಕಾರ್ಡ್ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಈಗ 500 ರೂಪಾಯಿಗೆ ಮೇಲೆ ದುಡಿಯೋ ವರ್ಗ ಆಗಿ ಬಡತನ ರೇಖೆ ದಾಟ್ ಮುಂದಕ್ಕೆ ಹೋದಂಗಾಗಿದೆ. ತೋರಿಸೋದಕ್ಕೆ ಏನು ತೋರಿಸ್ಬೇಕು, ಇಲ್ಲ ನೀವೇ ಒಂದು ಕಳ್ಳದಾರಿ ಹುಡ್ಕೊಟ್ಟಂಗಾಯ್ತು ಅವ್ರಿಗೆ. ಅಂದ್ರೆ ಮಿತಿನ ಅವ್ರು ಬೇಕು ಅಂತಾನೆ ಈಗ ಮೊದಲಿಂದ ಮಾಡ್ಕೊಂಬಂದಿದ್ದು ಹಂಗೆ ಇದ್ರು ಕೂಡ ಬಡತನ ಇಲ್ಲದೆ ಇರೋರು ಕೂಡ ಬಡತನ ತೋರಿಸ್ಕೊಂಡು BPL ಕಾರ್ಡು ಮನೆಗೆ 2 ಕಾರ್ಡು ಏನು ಹಾಕೊಂಡಿದ್ದಾರೆ. ಆ ಮನೆಗೆ 2 ಕಾರ್ಡ್ ಇರುವಂತವ್ರು 3 ಕಾರ್ಡ್ ಇರುವಂತವ್ರು ಅದನ್ನೆಲ್ಲ ಸ್ವಲ್ಪ ಬಗೆಹರಿಸ್ಕೋಬೇಕಿತ್ತು. ಇದೆಲ್ಲೋ ಒಂದ್ ಕಡೆ ಅಂದ್ರೆ ಅದೇ ಸರ್ಕಾರದ ನಿಟ್ಟಲ್ಲಿ ಸರಿಯಾದ ಕೆಲಸ. ಸಾಮಾಜಿಕವಾಗಿ ಯೋಚನೆ ಮಾಡಿದ್ರೆ ಎಲ್ಲೋ ಒಂದು ಕಡೆ BPL ಕಾರ್ಡ್ದಾರ ಏನಿದ್ದಾರೆ ಈ ಮಿತಿ ಒಳಗಡೆ ಬರೋದೇ ಇಲ್ಲ. ಹೌದು. ಮತ್ತೆ ಅವ್ರು ನಿಮ್ಗೆ ಏನೋ ಒಂದು ಬೇರೆ ಮಿತಿ ತೋರಿಸಿ ಅವ್ರನ್ನೇನೋ ಒಂದು ನಾವೇ ರಾಹದಾರಿಗೆ ಆಗ್ದಂಗೆ ಆಗುತ್ತೆ ಮಾಡಿ 1,20,000ಗಿಂತ ಕಡಿಮೆ ಇದೀವಿ ಅಂತ ತೋರಿಸೋದಕ್ಕೆ ಅವ್ರೇನೋ ನಕಲಿ ಎಲ್ಲ ಸೃಷ್ಟಿ ಮಾಡಿ ಮತ್ತೊಂದು ದಿನ ನಿಮಗೆ ಅದು ಆಹಾರ ಆಗ್ತಾರೆ ಬಿಟ್ರೆ ಈ ವಿಚಾರದಲ್ಲಿ ಒಂದಷ್ಟು ಏನೋ ಬದಲಾವಣೆಗಳು ಬೇಕೇ ಬೇಕು. ಎಕ್ಸಾಕ್ಟ್ಲಿ. ಒಂದು ಸೈಂಟಿಫಿಕ್ ಹಾದಿಯನ್ನು ಅವ್ರು ಹಿಡಿಲೇಬೇಕಾಗುತ್ತೆ.